ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನಲ್ಗೆ ಸ್ವಾಗತ. ಗುರುಪೂರ್ಣಿಮಾ ದಿನದಿಂದ ನಮ್ಮ ಚಾನಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 14ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 15ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಅನೇಕ ವ್ಯಕ್ತಿಗಳು ಯಾವುದೇ ಸಮಯದಲ್ಲಿ ಶ್ರೀ ಗುರುವನ್ನು ಸಂಪರ್ಕಿಸಿದರು. ಅದರಿಂದ ಶ್ರೀ ಗುರುಗಳು ಆರೋಗ್ಯ ಭವನದಲ್ಲಿ ರಹಸ್ಯವಾಗಿ ವಾಸಿಸುತ್ತಿದ್ದರು. ಎಲ್ಲ ಜನರು ಒಳ್ಳೆಯವರು, ಕೆಟ್ಟವರು, ಪ್ರಾಮಾಣಿಕರು, ಅಪ್ರಾಮಾಣಿಕರು, ಕುತಂತ್ರಿಗಳು, ಶ್ರೀಮಂತರು ಮತ್ತು ಬಡವರು, ರೋಗಗ್ರಸ್ತರು, ಎಲ್ಲ ಜಾತಿಗಳ ಪುರುಷ ಪಾಂತದವರು ಮತ್ತು ವೃದ್ಧರು ಗುರುವಿನ ಬಳಿಗೆ ಬಂದು ಅವರ ಧ್ಯಾನಕ್ಕೆ ಭಂಗ ತರುತ್ತಿದ್ದರು. ಪರಶುರಾಮನು ಕಾರ್ತವೀರ್ಯ ಅರ್ಜುನನನ್ನು ಕೊಂದು ಭೂಮಿಯನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದನು. ಆಗಲೂ ಬ್ರಾಹ್ಮಣರು ಅವರ ಬಳಿಗೆ ಬಂದು ಹೆಚ್ಚಿನದನ್ನು ಕೇಳಿದರು. ಅದರಿಂದ ಪರಶುರಾಮನು ಸಮುದ್ರದಲ್ಲಿ ರಹಸ್ಯವಾಗಿ ವಾಸಿಸುತ್ತಿದ್ದನು. ಅದೇ ರೀತಿ ಶ್ರೀ ಗುರುಗಳು ತಮ್ಮ ಶಿಷ್ಯರೆಲ್ಲರನ್ನು ತೀರ್ಥಯಾತ್ರೆಗೆ ಕಳುಹಿಸಿದರು ಮತ್ತು ಸ್ವತಃ ರಹಸ್ಯವಾಗಿ ವಾಸಿಸುತ್ತಿದ್ದರು. ಶಿಷ್ಯರೆಲ್ಲರೂ ಗುರುಗಳಿಗೆ ಕೇಳಿದರು, ಗುರುದೇವ, ಏಕೆ ನಮ್ಮನ್ನು ನಿಮ್ಮಿಂದ ದೂರ ಕಳುಹಿಸುತ್ತಿದ್ದೀರಿ? ವೇದಗಳು ಮತ್ತು ಶಾಸ್ತ್ರಗಳು ಹೇಳುತ್ತವೆ, ಎಲ್ಲ ಪವಿತ್ರ ಸ್ಥಳಗಳು ಗುರುವಿನ ಪಾದದಲ್ಲಿವೆ. ಕಲ್ಪತರು ನಮ್ಮ ಹತ್ತಿರ ಇರುವಾಗ ನಾವೇಕೆ ಬೇರೆ ಕಡೆ ಹೋಗಬೇಕು? ಅದಕ್ಕೆ ಶ್ರೀ ಗುರುಗಳು ಹೇಳಿದರು, ನೀವು ಸನ್ಯಾಸಿಗಳಾಗಿರುವುದರಿಂದ ನೀವು ವಿವಿಧ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಬೇಕು ಮತ್ತು ನಿಮ್ಮ ಮನಸ್ಸನ್ನು ದೃಢವಾಗಿಟ್ಟುಕೊಳ್ಳಬೇಕು. ನಾನು ಬಹುಧಾನ್ಯ ಸಂವತ್ಸರದಲ್ಲಿ ಶ್ರೀಶೈಲಕ್ಕೆ ಹೋಗುತ್ತೇನೆ. ನೀವು ಅಲ್ಲಿಗೆ ಬಂದು ನನ್ನನ್ನು ನೋಡಬೇಕು. ಶಿಷ್ಯರು ಗುರುಗಳಿಗೆ ನಮಸ್ಕರಿಸಿ ಒಪ್ಪಿದರು. ಶಿಷ್ಯರು ಶ್ರೀ ಗುರುಗಳಿಗೆ ಕೇಳಿದರು, ನಿಮ್ಮ ಸೂಚನೆಯಂತೆ ನಾವು ಪವಿತ್ರ ಸ್ಥಳಗಳಿಗೆ ಹೋಗುತ್ತೇವೆ. ಆದರೆ ನಾವು ಯಾವ ಸ್ಥಳಗಳಿಗೆ ಹೋಗಬೇಕೆಂದು ದಯವಿಟ್ಟು ನಮಗೆ ತಿಳಿಸಿ. ಶ್ರೀ ಗುರುಗಳು ಭೂಮಿಯ ಮೇಲೆ ಪ್ರಸಿದ್ಧವಾದ ಪವಿತ್ರ ಸ್ಥಳವಾದ ಕಾಶಿಗೆ ಹೋಗಬೇಕು ಎಂದು ಹೇಳಿದರು. ಇದು ಭಾಗೀರಥಿ ನದಿಯ ದಡದಲ್ಲಿದೆ. ಅಲ್ಲಿ ನೀವು 60 ಕೃಷ್ಣ ಪ್ರಾಯಶ್ಚಿತಗಳನ್ನು ಗಮನಿಸಿರಿ. ನಂತರ ಪ್ರಯಾಗಕ್ಕೆ ಹೋಗಿ 20 ದಿನಗಳ ಕೃಚರ ತಪಸ್ಸು ಆಚರಿಸಿ. ಯಮುನಾ ನದಿಯ ದಂಡೆಯಲ್ಲಿ 25 ಮತ್ತು ಸರಸ್ವತಿಯ ದಡದಲ್ಲಿ 48 ಪಟ್ಟಣಗಳಿವೆ. ಆ ಪಟ್ಟಣಗಳಿಗೆ ಭೇಟಿ ನೀಡಿ. ಪ್ರತಿದಿನ ನದಿಯಲ್ಲಿ ಸ್ನಾನ ಮಾಡಿ. ಇದು ಯಾಗವನ್ನು ಮಾಡಿದಂತೆ. ಇದನ್ನು ಮಾಡುವುದರಿಂದ ಕೊನೆಯಲ್ಲಿ ಮೋಕ್ಷವನ್ನು ಪಡೆಯುತ್ತೀರಾ. ವರುಣ, ಕುಶಾವರ್ತಿ, ಕೃಷ್ಣವೇಣಿ, ವಿತಸ್ತ, ಶರಾವತಿ, ಮರುದ್ವೃತ, ಅಸೀಕಿನಿ, ಮಧುಮತಿ, ಪಾಯಸ್ವಿನಿ, ಘೃತ್ವತಿ, ದಿಯೋನದಿ ಇತ್ಯಾದಿ ನದಿಗಳ ದಡದಲ್ಲಿ ಪ್ರಯಾಣಿಸಿ. ಪ್ರತಿ ಸ್ಥಳದಲ್ಲಿ ಸ್ನಾನ ಮಾಡಿ ಪ್ರಾಯಶ್ಚಿತ ಮಾಡಿ. ಬ್ರಹ್ಮಹತ್ಯವು ಪಾಪವು ನಾಶವಾಗುತ್ತದೆ. ಚಂದ್ರಭಾಗ, ರೇವತಿ, ಸರಾಯು, ಗೌತಮಿ, ವೇದಿಕಾ, ಕೌಶಿಕಿ, ಮಂದಾಕಿನಿ, ಸಹಸ್ರವಕ್ರ, ಪೂರ್ಣಬಹುಧ, ಅರುಣ ನದಿಗಳ ದಡದಿಂದ ಪ್ರಯಾಣಿಸಿ. ನದಿಗಳ ಸಂಗಮ ಸ್ಥಳವೂ ಆದ ಪ್ರಯಾಗ ಸಂಗಮದಲ್ಲಿ ಸ್ನಾನ ಮಾಡಿ. ನೀವು ಭೇಟಿ ನೀಡಬೇಕಾದ ಇತರ ಪವಿತ್ರ ಸ್ಥಳಗಳಿವೆ. ಅವುಗಳೆಂದರೆ ಪುಷ್ಕರ ತೀರ್ಥ, ನೇಪಾಳ, ಫಾಲ್ಗು ನದಿ, ಗಾಯಾ, ಸೇತುಬಂಧ, ರಾಮೇಶ್ವರಂ, ಶ್ರೀರಂಗಂ, ಪದ್ಮನಾಭಪುರಂ, ಪುರುಷೋತ್ತಮ ಕ್ಷೇತ್ರ, ನೈಮಿಷಾರಣ್ಯ, ಬದ್ರಿನಾಥ, ಕುರುಕ್ಷೇತ್ರ, ಶ್ರೀಶೈಲ, ಪಿತೃತೀರ್ಥ, ಕೇದಾರನಾಥ, ಕೋಟಿತೀರ್ಥ, ನರ್ಮದಾ, ಮಾತೃಕೇಶ್ವರ, ಕುಂಜ, ಕೋಕಮುಖಿ, ಪ್ರಭಾಸ, ಗೋಕರ್ಣ, ಶಂಕುಕರ್ಣ. ಈ ಸ್ಥಳಗಳೊಂದಿಗೆ ನೀವು 7 ವಿಮೋಚನೆ ನಗರಗಳಾದ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ ಮತ್ತು ದ್ವಾರಕಗಳಿಗೆ ಭೇಟಿ ನೀಡಿ. ಗೋದಾವರಿ ದಡದಲ್ಲಿ ಸಂಚರಿಸುವುದರಿಂದ ವಾಜಪೇಯ ಯಾಗ ಮಾಡಿದ ಫಲ ಸಿಗುತ್ತದೆ. ಭೀಮೇಶ್ವರ, ವಜ್ರಸಂಗಮ ಮತ್ತು ಕುಶಕ್ಕೆ ಭೇಟಿ ನೀಡಿ. ಪೂರ್ಣ, ಕೃಷ್ಣವೇಣಿ, ತುಂಗಭದ್ರಾ, ಭೀಮಾ ನದಿಗಳ ಮೂಲಕ ಪ್ರಯಾಣ ಮಾಡಿ. ಪಂಪ ಸರೋವರ, ಹರಿಹರ, ಪಂಡ್ರಾಪುರ, ಮಾತೃಲಿಂಗ, ಭೀಮಾ, ಅಮರಜ ಸಂಗಮವಾದ ಬಳಿಗೆ ಗಾಣಗಾಪುರಕ್ಕೆ ಭೇಟಿ ನೀಡಿ. ಸಂಗಮ ಕ್ಷೇತ್ರದ ಸಮೀಪದಲ್ಲಿರುವ ಅಶ್ವತ್ಥ ವೃಕ್ಷವನ್ನು ಪೂಜಿಸಿ ಮತ್ತು ಉತ್ತರದಲ್ಲಿ ವಾರಣಸಿ, ಪೂರ್ವದಲ್ಲಿ ರುದ್ರಪಾದ, ಚಕ್ರತೀರ್ಥ, ಕೇಶವದೇವ, ವಿನಾಯಕ, ಕೋಟಿತೀರ್ಥ ಮತ್ತು ಕಾಲೇಶ್ವರಕ್ಕೆ ಭೇಟಿ ನೀಡಿ. ವಾರದ ಮಲಪ್ರಭಾ ಸಂಗಮ ಮತ್ತು ನಿವೃತ್ತಿ ಸಂಗಮಕ್ಕೂ ಭೇಟಿ ನೀಡಿ.
ಗುರುಗ್ರಹವು ಸಿಂಹ ರಾಶಿಯಲ್ಲಿದ್ದಾಗ ಎಲ್ಲ ನದಿಗಳು ಭಾಗೀರಥಿ ನದಿಯನ್ನು ಸೇರುತ್ತವೆ. ಗುರುಗ್ರಹವು ಕನ್ಯಾ ರಾಶಿಯಲ್ಲಿದ್ದಾಗ ಭಾಗೀರಥಿ ನದಿ ಕೃಷ್ಣ ನದಿಯನ್ನು ಸೇರುತ್ತದೆ. ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಮಲ್ಲಿಕಾರ್ಜುನ ಲಿಂಗವನ್ನು ನೋಡಿ. ಕಾವೇರಿ ಸಂಗಮ, ಪಾಯಸ್ವಿನಿ ಮತ್ತು ಭವನಾಶಿನಿಗಳಲ್ಲಿ ಸ್ನಾನ ಮಾಡುವುದು ಪುಣ್ಯ. ಮುಂತಾದ ಸ್ಥಳಗಳಾದ ಶೇಷಾದ್ರಿ, ಸ್ಕಾಂದ, ಸಮುದ್ರ, ಶ್ರೀರಂಗನಾಥ, ಅನಂತ ಪದ್ಮನಾಭ, ತಿರುವನ್ಮಲೈ, ಕುಂಭಕೋಣಂ, ಕನ್ಯಾಕುಮಾರಿ, ಮತ್ಸ್ಯತೀರ್ಥ, ಪಕ್ಷತೀರ್ಥ, ರಾಮೇಶ್ವರಂ, ಧನುಷ್ಕೋಟಿ, ಕೋಲ್ಹಾಪುರದಲ್ಲಿ ಮಹಾಲಕ್ಷ್ಮಿ ದರ್ಶನ, ಮಹಾಬಲೇಶ್ವರ, ಬಾಹೆ, ಬಿಲ್ವಾಡಿಯಲ್ಲಿ ಭುವನೇಶ್ವರಿ, ನರಸಿಂಹದೇವ, ಶ್ರೂಪಲ್ಲಿ, ಛಾಯಾ ಭಗವತಿ, ಶ್ವೇತಶೃಂಗಿಯಂತಹ ಸ್ಥಳಗಳಿಗೆ ಭೇಟಿ ನೀಡಿ. ಒಂದು ನದಿಯು ಹೊಸ ಮಳೆಯ ನೀರನ್ನು ಪಡೆದಾಗ ಅದು ಋತುಮತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಅದರಿಂದ ಆ ದಿನ ನದಿಯಲ್ಲಿ ಸ್ನಾನ ಮಾಡುವುದು ಒಳ್ಳೆಯದಲ್ಲ. ಎಲ್ಲ ಪುಣ್ಯಕ್ಷೇತ್ರಗಳ ಬಗ್ಗೆ ಕೇಳಿದನಂತ ಶಿಷ್ಯರೆಲ್ಲರೂ ಶ್ರೀ ಗುರುಗಳಿಗೆ ನಮಸ್ಕರಿಸಿ ವಿವಿಧ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೊರಟರು. ಇದಿಷ್ಟು ಗುರುಚರಿತ್ರೆಯ 15ನೇ ಅಧ್ಯಾಯದ ಬಗ್ಗೆ. ಹೇಗೆ ಗುರುಗಳು ಅವರ ಶಿಷ್ಯರಿಗೆ ಎಲ್ಲ ಪವಿತ್ರ ಸ್ಥಳಗಳ ಬಗ್ಗೆ ಹೇಳಿದರು. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 16ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.